ಮಂಡ್ಯದಲ್ಲಿ ಒಬ್ಬ ತಗಡನ್ನ ಮಂತ್ರಿ ಮಾಡ್ಬಿಟ್ರು ಕಣಯ್ಯ. ಅವ್ರ ಕಾಟ ಬೇಡ, ದುರಂಕಾರ ಆತನ ಕೈಯಲ್ಲಿ ಮಾತನಾಡಿಸ್ತಾ ಇದೆ ಅಂತ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಣ ಇದೆ, ಹಣ ಇರುವವರು ಇದ್ದಾರೆ, ಮಾತನಾಡ್ಲಿ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಹೊಟ್ಟೆಪಾಡಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಹೋಗಿದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಂಡ್ಯದಲ್ಲಿ ಒಬ್ಬ ತಗಡನ್ನ ಮಂತ್ರಿ ಮಾಡಿಬಿಟ್ರು, ದುರಂಕಾರ ಆತನ ಕೈಯಲ್ಲಿ ಮಾತನಾಡಿಸ್ತಾ ಇದೆ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರ ಹತ್ರ ಹಣ ಇದೆ, ಹಣ ಇರುವವರು ಮಾತನಾಡ್ಲಿ, ದುರಂಕಾರ ಆತನ ಕೈಯಲ್ಲಿ ಮಾತನಾಡಿಸ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರ್ಯಾರು ಹೊಟ್ಟೆಪಾಡಿಗೆ ಎಲ್ಲೆಲ್ಲಿ ಬಂದರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ತೆರೆದಿಟ್ಟ ಪುಸ್ತಕ. ಇವನು ಯಾವನೋ ಒಬ್ಬನ ತಗಡ ಮಂತ್ರಿ ಮಾಡ್ಬಿಟ್ಟು ನಮ್ಮ ಮಂಡ್ಯದಲ್ಲಿ ನಮ್ಮ ಬೆಡ ಕಡೆ ಕಾಟ. ಈ ಅವಶ್ಯಕತೆ, ಈ ದುರಾಂಕಾರ ಆಯ್ತಲ್ಲ, ಅದು ಆತನ ಕೈಲಿ ಮಾತಾಡಿಸ್ತಾ ಇದ್ದೆ. ಮಾತಾಡಲಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಅದೃಷ್ಟ ಆತಂದು ಅಂದರೆ ದುಡ್ಡಿರೋಲ್ಲ ಅಂತ ಕೇಳ್ತಾರೆ, ಅದೇ ಅವನ ಅದೃಷ್ಟ. ಹೀಗೆ ಕಡಿಮೆ ಕೊಳೆ ಅಂದ್ರಿ ಕ್ಯಾಂಡಿಡೇಟು. ಹಾಂ, ದುಡ್ಡಿರೋರೆಲ್ಲ ಇದು ಕೆರೆ ನೀರೆಲ್ಲ ನದಿಗೆ ಹೋಯ್ತದೆ, ನದಿ ನೀರೆಲ್ಲ ಸಮುದ್ರಕ್ಕೆ ಹೋಯ್ತದೆ, ದುಡ್ಡಿರೋಲ್ಲ ಅವನ ತಗೆ ಹೋಯ್ತಾರಪ್ಪ. ನಾವೇನಪ್ಪ ಮಾಡೋದು? ಹಾಂ, ನಿಮಗೆ ಗೊತ್ತಿಲ್ಲ. ಈಗ ಯಾರ್ಯಾರು ಹೊಟ್ಟೆಪಾಡಿಗೆ ಎಲ್ಲೆಲ್ಲಿ ಬಂದರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ತೆರೆದಿಟ್ಟ ಪುಸ್ತಕ. ಇವನು ಯಾವನೋ ಒಬ್ಬನ ತಗಡ ಮಂತ್ರಿ ಮಾಡ್ಬಿಟ್ಟು ನಮ್ಮ ಮಂಡ್ಯದಲ್ಲಿ ನಮ್ಮ ಬೆಡ ಕಡೆ ಕಾಟ. ಈ ಅವಶ್ಯಕತೆ, ಈ ದುರಾಂಕಾರ ಆಯ್ತಲ್ಲ, ಅದು ಆತನ ಕೈಲಿ ಮಾತಾಡಿಸ್ತಾ ಇದ್ದೆ. ಮಾತಾಡಲಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಅದೃಷ್ಟ ಆತಂದು ಅಂದರೆ ದುಡ್ಡಿರೋಲ್ಲ ಅಂತ ಕೇಳ್ತಾರೆ, ಅದೇ ಅವನ ಅದೃಷ್ಟ. ಹೀಗೆ ಕಡಿಮೆ ಕೊಳೆ ಅಂದ್ರಿ ಕ್ಯಾಂಡಿಡೇಟು. ಹಾಂ, ದುಡ್ಡಿರೋರೆಲ್ಲ ಇದು ಕೆರೆ ನೀರೆಲ್ಲ ನದಿಗೆ ಹೋಯ್ತದೆ, ನದಿ ನೀರೆಲ್ಲ ಸಮುದ್ರಕ್ಕೆ ಹೋಯ್ತದೆ, ದುಡ್ಡಿರೋಲ್ಲ ಅವನ ತಗೆ ಹೋಯ್ತಾರಪ್ಪ. ಮಂಡ್ಯದಲ್ಲಿ ಮೊದಲಿನಿಂದಲೂ ಕೂಡ ಸುರೇಶ್ ಗೌಡ ವರ್ಸಸ್ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ಜಿದ್ದಾಜಿದ್ದಿ ನಡೀತಾನೇ ಇದೆ ಅಂತಲೇ ಹೇಳಬಹುದು. ಈಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ವಾಗ್ದಾಳಿ ಮುಂದುವರೆಸಿದ್ದಾರೆ ಸುರೇಶ್ ಗೌಡ. ಮಂಡ್ಯದಲ್ಲಿ ಒಬ್ಬ ತಗಡನ್ನ ಮಂತ್ರಿ ಮಾಡಿಬಿಟ್ರು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದರೆ ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಹೊಟ್ಟೆಪಾಡಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಹೋಗಿದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಹೊಟ್ಟೆಪಾಡ್ಗಾಗಿ ಎಲ್ಲೆಲ್ಲಿ ಬಂದ್ರು, ಏನೇನು ಮಾಡಿದ್ರು ಅನ್ನೋದು ತೆರೆದಿಟ್ಟ ಪುಸ್ತಕ ಅಂತ ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಮುಂಚೆಯಿಂದಲೂ ಮಂಡ್ಯದಲ್ಲಿ ಕೃಷಿ ಸಚಿವ ವರ್ಸಸ್ ಸುರೇಶ್ ಗೌಡ ಜಿದ್ದಾಜಿದ್ದಿ ನಡೀತಾನೇ ಇದೆ. ಈಗ ಮತ್ತೊಮ್ಮೆ ಕೃಷಿ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುರೇಶ್ ಗೌಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು? ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ರಾಜಕಾರಣದ ಕ್ಷೇತ್ರ ಈಗ ಜೋರಾಗಿ ನಡೆಸುವಂಥದ್ದು. ಅದರಲ್ಲೂ ಕೂಡ ಈಗ ನಾಗಮಂಗಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ನಾಗಮಂಗಲದ ಶಾಸಕರು ಹಾಗೂ ಸಚಿವರು ಆಗಿರುವಂತಹ ಚೆಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿಯನ್ನೇ ನಡೆಸುವಂಥದ್ದು. ಯಾಕೆಂದ್ರೆ ಏನೀಗಾಗಲೇ ಕೂಡ ಮೊನ್ನೆ ಅಷ್ಟೇ ಕೂಡ ಸಚಿವ ಚೆಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರನ್ನ ಹೊಟ್ಟೆಪಾಡಿಗೋಸ್ಕರ ಬಿಜೆಪಿ ಪಕ್ಷಕ್ಕೆ ಹೋಗಿರುವಂತಹ ಹೇಳಿಕೆ ಖಂಡಿಸಿ ಈಗ ಸುರೇಶ್ ಗೌಡರು ಈ ರೀತಿ ವಾಗ್ದಾಳಿಯನ್ನ ನಡೆಸುವಂಥದ್ದು. ಅದರಲ್ಲೂ ಕೂಡ ಏನೀಗ ಚೆಲುವರಾಯಸ್ವಾಮಿ ಈಗ ಪೂರ್ವ ತಗಡು ಮಂತ್ರಿ ಅಂತೇಳಿ ಅವರನ್ನ ತಗಡಿನ ಮಂತ್ರಿ ಅಂತ ಜರಿದಿರುವಂಥದ್ದು. ಯಾಕೆಂದ್ರೆ ಈಗ ಏನು ಚೆಲುವರಾಯಸ್ವಾಮಿ ಅವರು ಸಚಿವರಾಗಿ ಈಗ ತಲೆಗೆ ಅಹಂಕಾರ ನೆಚ್ಚಿಗೆ. ಹಾಗಾಗಿ ಚಿಕ್ಕಲೆಲ್ಲ ಈ ರೀತಿಯಾಗಿ ನಮ್ಮ ನಾಯಕರನ್ನ ಬೈಯುವಂತ ಜರಿಯುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಆತ ಮೊದಲು ಏನಾಗಿದ್ದ ಅನ್ನೋದು ತಿಳ್ಕೊಂಡು ಮಾತಾಡ್ಲಿ ಅಂತ ಹೇಳಿ ಈಗ ಏನು ಸುರೇಶ್ ಗೌಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾಕೆಂದ್ರೆ ಸುರೇಶ್ ಗೌಡ ಗೆದ್ದುದು ಕೇವಲ 5,000 ಅಂತರದಲ್ಲಷ್ಟೇ. ಆತನಿಗೂ ಕೂಡ ಗೆದ್ದುದು ಒಂದು ವಾಮ ಮಾರ್ಗದಲ್ಲಿ ಚುನಾವಣೆಯನ್ನ. ಇನ್ನು ಏನೀಗ ಸಚಿವ ಚೆಲುವರಾಯಸ್ವಾಮಿ ಇರೋ ಜೊತೆಯಲ್ಲಿ ಏನ್ ಜೊತೆಯಲ್ಲಿ ಓಡಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇವನಿಗೆ ಬಕೆಟ್ ಇಟ್ಕೊಂಡೇ ಓಡಾಡ್ತಿದ್ದಾರೆ. ಇವನಿಗೆ ಯಾರೋ ಒಬ್ಬ ತಗಡು ಮಂತ್ರಿ ಮಾಡ್ಬಿಟ್ಟ. ಈಗ ಈತನ ದುರಹಂಕಾರದ ವರ್ತನೆಯಿಂದ ಈತ ಚಿಕ್ಕ ಮಾತಾಡ್ತಾನೆ. ದುಡ್ಡಿರುವವರೆಲ್ಲ ಆತನ ಹತ್ರ ಹೋಗ್ತಾರೆ, ಅದೇ ಅವನ ಅದೃಷ್ಟ ಅಂತೇಳಿ ಈಗ ಸಚಿವ ಚೆಲುವರಾಯಸ್ವಾಮಿ ಅವರ ವಾಗ್ದಾಳಿ ನಡೆಸಿದ ಜೊತೆಗೆ ಈಗಾಗಲೇ ಕೂಡ ಡಾಕ್ಟರ್ ರವೀಂದ್ರ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ. ರವೀಂದ್ರ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರೇ ಆಗಿದ್ದುಕೊಂಡು
ಸಚಿವರ ವಿರುದ್ಧ ವಾಗ್ದಾನ ನಡೆಸ್ತಾರೆ ಅಂದ್ರೆ ಆತನ ಇದು ಎಷ್ಟಿರ್ಬೋದು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಈತನಿಗೆ ರಾಜಕಾರಣದ ಅನುಭವ ಕಡಿಮೆ. ನಾನು ಯಾವತ್ತೂ ಕೂಡ ಸುಮಲತಾ ಅವರನ್ನ ಮಾತಾಡಿಲ್ಲ. ಅವರನ್ನ ಅಕ್ಕ ಅಂತ ತುಂಬಷ್ಟೇ ಮಾತಾಡ್ತೀನಿ. ಜೊತೆಗೆ ಏನು ಅಂಬರೀಷ್ ಅಣ್ಣ ಇದ್ದ ಸಂದರ್ಭದಲ್ಲಿ ನಾನು ಅವರ ಮನೆಗೆ ಹೋಗಿ ಬರ್ತಿದ್ದೆ, ಅವರ ಜೊತೆ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಿದ್ದೆ. ಆದ್ರೆ ರಾಜಕೀಯದಲ್ಲಿ ಕೆಲವೊಬ್ರು ಈ ರೀತಿಯ ಊಹಾಪೋಹನ ಅಪ್ಪಿ ನನ್ನ ಮೇಲೆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಈಗ ಏನು ಈ ಬಾರಿಯ ಚುನಾವಣೆಯಲ್ಲಿ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಿತ್ತು, ಆದ್ರೆ ಘೋಷಣೆ ಮಾಡಿಲ್ಲ. ನಮ್ಮ ಎಲ್ಲರ ಒತ್ತಾಸೆ ಒಂದೇ ಆಗಿರುವಂತದ್ದು, ಏನು ನಿಖಿಲ್ ಕುಮಾರಸ್ವಾಮಿ ಬರಬೇಕು, ಇಲ್ಲ ಅಂದ್ರೆ ಖುದ್ದು ಆಗಿ ಎಚ್ ಕುಮಾರಸ್ವಾಮಿ ಅವರ ಈ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲಿಸುವ ಮೂಲಕ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಏನು ಚಂದ್ರಸ್ವಾಮಿ ಅವರು ನಾಟಿ ಬ್ರೀಡ್ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಇಲ್ಲಿ ನಾಟಿ ಯಾರು ಅಂತ ಗೊತ್ತಾಗುತ್ತೆ. ನಾಗಮಂಗಲ ಜನರಿಗೆ ಕೇಳಿ ಏನು ನಾವು ಕೂಡ ನಾಗಮಂಗಲದಲ್ಲಿ ಇದ್ರೂ ಕೂಡ ನಮ್ಮನ್ನ ಹಾಸನ ಜಿಲ್ಲೆಯವರು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಸಚಿವರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ನಿಖಿಲ್ ಅಥವಾ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಲ್ತಾರೆ ಮಾತುಗಳನ್ನ ಹೇಳಿರುವಂತದ್ದು. ಮಧುಮಾಲಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.